ಬಾಗಲಕೋಟೆ ಹೊರಗುತ್ತಿಗೆ ನೌಕರರ ಕೆಲಸದ ಹಾಜರಿಯಲ್ಲಿ ಗೊಂದಲ. ತಾಲೂಕು ಆಸ್ಪತ್ರೆ ಸಿಎಂಒ ಮೆಡಿಕಲ್ ಚೀಫ್ ಆಫೀಸರ್ ವಿರುದ್ಧ ನೌಕರರ ಪ್ರತಿಭಟನೆ ವೇಳೆ ಪೆಟ್ರೋಲ್ ಸುರಿದುಕೊಂಡು ನೌಕರರು. ಜಮಖಂಡಿ ತಾಲೂಕಾ ಆಸ್ಪತ್ರೆ ಬಳಿ ಘಟನೆ. 4 ಜನರನ್ನು ಕೆಲಸದಿಂದ ಕೈಬಿಡುತ್ತಿದ್ದಾರೆ ಎಂಬ ಆರೋಪ. ಸಾಯಿನಾಥ್ ಹೆಸರಿನ ಖಾಸಗಿ ಏಜೆನ್ಸಿ ಮೂಲಕ ಕೆಲಸಕ್ಕೆ ಸೇರಿದ್ದ ನೌಕರರು. ಒಟ್ಟು 38 ನೌಕರರ ಪೈಕಿ 4ರನ್ನ ಕೈಬಿಡುವ ಹುನ್ನಾರ ಎಂದು ಆರೋಪ. ತಾತ್ಕಾಲಿಕ ಆದೇಶ ನೀಡಿದ್ರೂ ಹಾಜರಿ ಹಾಕಿಸಿಕೊಳ್ಳದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ನಮ್ಮಲ್ಲಿರುವ 4 ಜನರನ್ನು ಕೈಬಿಟ್ಟು ತಮಗೆ ಬೇಕಾದವರನ್ನ ಸೇರಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ. ಕ್ಯಾನ್ನಲ್ಲಿ ಪೆಟ್ರೋಲ್ ಹಿಡಿದು ಪ್ರತಿಭಟನೆಗೆ ಕುಳಿತಿದ್ದ ನೌಕರರು. ಪ್ರತಿಭಟನೆ ವೇಳೆ ಏಕಾಏಕಿ ಪೆಟ್ರೋಲ್ ಸುರಿದುಕೊಂಡ ನೌಕರರು. ಆಸ್ಪತ್ರೆ ಸಿಎಂಒ ಮುದಿಗೌನರ್ ಹಾಗೂ ನೌಕರರ ನಡುವೆ ವಾಗ್ವಾದ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್. ಸರಿ ಅಕ್ಕ ಸರಿ ಸರಿ ನಿಮ್ ಸಿಎಂ ಮೆಡಿಕಲ್ ಚೀಫ್ ಮೆಡಿಕಲ್ ಆಫೀಸರ್ ಅವರು ಈ ತರ ಹೇಳಿದಾರೆ, ನಮಗ ಕೊಡಕ್ ಆಗಲ್ಲ ಅಂತ ಹೇಳ್ಯಾರ. ಯಾವ ತರ? ಅವ್ರ ಮೊದಲು 3 ಮಂದಿ ತಗೊಂಡ ವಿಶಿ ಮುದಿಗೌಡ ಅವರು ಅವ್ರು ಹೇಳಿದ ತಕ್ಷಣ ಅವ್ರ ನಮ್ಗೆ ಸ್ಟಾಪ್ ಮಾಡಿಬಿಟ್ರು. ನಮ್ಮ ಆರ್ಡರ್ ಕೊಡ್ಲಿಲ್ಲ ಅವ್ರು. ಪೈಲ ಕೊಡ್ತಾನೆ ಅಂದಿದ್ರ ಪೈಲ್ ಕೊಡ್ತಾನ ರೆಡಿ ಮಾಡ್ಯಾರ ಅವರೆಲ್ಲ. ಅವ್ರು ನಮ್ಮ ಮುಂದಪ್ಪನ ಬಂದೈತ್ರಿ. 3 ಮಂದಿ ಹೇಳಿದ್ವಿ ಅಂದ್ರೆ ರೋಸ್ಟರ್ ಒಳಗೆ ಅವ್ರಿಗೆ ಹಾಕಿ ಕೊಡ್ರಿ ಅಂತ ಹೇಳ್ತಾರೋ. ಅವ್ರ ರೋಸ್ಟರ್ನ್ಯಾಗ ನಿಮ್ದು ಅವ್ರದ್ದು 4 ಮಂದಿ ಲಿಸ್ಟ್ನ್ಯಾಗ ನಿಮ್ ಹೆಸರು ಎಲ್ಲಾರ್ದು ತಗೊಂಡ್ ಬರ್ರಿ, ನಿಮ್ಗೆ ಆರ್ಡರ್ ಕಾಪಿ ಕೊಡ್ತೀವಿ, ಕೊಡಾಗ ಕಳಿಸಿ ಅಂದ್ರೆ ಇವ್ರು ಕೊಟ್ಟಿರೋ 4 ಕ್ಯಾಂಡಿಡೇಟ್ ಅವ್ ಯಾರೋ ಸೈನ್ ಅಂತ ಅವ್ರು ಹಾಕಿ ಕೊಟ್ಟಿದ್ರನ ಅವನ್ನ ನೀವು ಆರ್ಡರ್ ಕೊಡ್ರಿ, ಇಲ್ಲ ಅಂದ್ರೆ ಬ್ಯಾಡ 30 ಜನ ಅವ್ರನ್ನ ಹಾಕೊಂಡ್ ಬರ್ರಿ, ಅವ್ರ ಸೈನ್ ಆತವ್ರು ಹೇಳಿದ್ ಈಗಾದ್ರೂ ಕೊಡಿ ಹಾಕಿಸ್ಕೊಂಬರ್ರಿ. ನಾವ್ ಯಾರು ಸರ್ ಹೆಸರು ಬೇಡ.